ಈ ಗಾಡಿ ರೇಟ್ ಬಂದು 1,25,000 ರೂಪಾಯಿ, 1,10,000 ರೂಪಾಯಿ ಈ ರೇಂಜಲ್ಲಿ ಮಾಡಿಸ್ಕೊಡ್ತೀನಿ. 1,10,000 ಕೊಡಿ ಗಾಡಿ ತಗೊಂಡೋಗಿ ಸ್ನೇಹಿತರೆ. ಬರೀ 14,000 ಕಿಲೋಮೀಟರ್ ಓಡಿದೆ. ಜೆನ್ಯೂನ್ ಲೈವ್ ಅಲ್ಲಿ ನೋಡೋದು ಇನ್ನೂ ತುಂಬಾ ಸೂಪರ್ ಆಗಿರುತ್ತೆ. ಯಾಕಂದ್ರೆ ನೀವು ಮೊಬೈಲ್ ಅಲ್ಲಿ ನೋಡಿದಾಗ ನಿಮ್ಗೆ ಅರ್ಧ ಕ್ವಾಲಿಟಿ ಸಿಗುತ್ತೆ. ಡೈರೆಕ್ಟ್ ಆಗಿ ಬಂದು ನೋಡಿ, ನಾವು ನೋಡಿದಾಗ ನಿಮ್ಗೆ ಫೀಲ್ ಆಗುತ್ತೆ. ಎಲ್ಲ ಕೊಡ್ತೀವಿ. ಟೆಸ್ಟ್ ರೈಡ್ ಮಾಡಿ ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ. ವೆಹಿಕಲ್ ಪಕ್ಕ ಗ್ಯಾರಂಟಿ ಕೊಡ್ತೀನಿ. 1,25,000 ರೂಪಾಯಿ ಕೊಡ್ತೀನಿ. FC ಲ್ಯಾಪ್ಸ್ ಆಗಿದೆ, ಬಳ್ಳಾರಿಗೆ ಹೋಗ್ಬೇಕು, FC ಮಾಡಿಸ್ಬೇಕು. ಫೈನಲ್ 1,25,000 75 ವರೆಗೂ ಮಾಡಿಸ್ಕೊಡ್ತೀನಿ. 75,000 ರೂಪಾಯಿ ಕೊಡಿ ಗಾಡಿ ತಗೊಂಡೋಗಿ. 23 ಮಾಡಲು ಆಕ್ಟಿವಾ 125cc ಇದೆ, ಸೂಪರ್ ಆಗಿದೆ ಸರ್. 25 ಮಾಡಲು 88 ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. 85 ಕೊಡಿ ತಗೊಂಡೋಗಿ ಸ್ನೇಹಿತರೆ. ಬರ್ತಾ ಇರೋದು 70 ಮೇಲೆ 75 ಈ ರೇಂಜಲ್ಲಿ ಮಾಡಿಸ್ಕೊಡ್ತೀನಿ. 23 ಮಾಡಲು NS 80,000, 70 ಮೇಲೆ ಸಣ್ಣ ಪುಟ್ಟ ಆಗುತ್ತೆ. ಬನ್ನಿ ಸ್ನೇಹಿತರೆ. ಯಾಕಂದ್ರೆ ಈ ಗಾಡಿ ಓನರ್ ನನಗೆ 85 ಹೇಳಿದ್ದಾರೆ, ಬಟ್ ನಾನು 70 ವರೆಗೂ ಮಾಡಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡಬಹುದು ಮತ್ತೆ ಇವತ್ತು ನಾವು ತಿರ್ಗಾ ಶ್ರೀ ಸಾಯಿ ಬೈಕ್ ಝೋನ್ ಬಂದಿದ್ದೀವಿ. ಅಂಡ್ ನೆಕ್ಸ್ಟ್ ವೀಕ್ ಬಂದು ರಾಮಮೂರ್ತಿ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್ ಸರ್. ಸರ್ ಸಂಕ್ರಾಂತಿ ಬರ್ತಾ ಇದೆ 2 ದಿವಸದಲ್ಲಿ. ಅಂಡ್ ಏನಾದ್ರು ಆಫರ್ಸ್ ಇಲ್ಲ ನಮ್ಮ ವೀಕ್ಷಕರಿಗೆ ಏನಾದ್ರು? ಹೊಸ ಸಂಕ್ರಾಂತಿ ಬರ್ತಾ ಇದೆ. ನಾವು ಮಕರ ಸಂಕ್ರಾಂತಿ ಹೇಳ್ತೀವಿ, ಕೆಲವು ಜನ ಪೊಂಗಲ್ ಅಂತಾರೆ. ತುಂಬಾ ಆಮೇಲೆ ಅಯ್ಯಪ್ಪ ಮುಗಿಯವರು ಸಂಕ್ರಾಂತಿನೇ ಲೆಕ್ಕಾಚಾರ ಬರೋದು. ಮಕರ ಸಂಕ್ರಮಣ ಈ ಟೈಮಲ್ಲಿ ಒಂದ್ಸತಿ ಆಫೀಸ್ ವಿಸಿಟ್ ಕೊಡಿ ಸರ್. ಈ ಟೈಮಲ್ಲಿ ಇರೋ ಗಾಡಿಗಳು ಬೇರೆ ಟೈಮಲ್ಲಿ ಯಾವತ್ತೂ ಸಿಕ್ಕಲ್ಲ ನಿಮ್ಗೆ. ಯಾಕಂದ್ರೆ ಕ್ವಾಲಿಟಿ ಯಾವ ತರ ಇದೆ ಅಂದ್ರೆ, ಸುಜುಕಿ ಆಕ್ಸೆಸ್ ಆಗ್ಲಿ, ಆಕ್ಟಿವ್ ಆಗ್ಲಿ, ಎಂಟಾರ್ಕ್ ಆಗ್ಲಿ, ಬೈಕ್ ಆಗ್ಲಿ, NS ಆಗ್ಲಿ, ಪ್ರತಿಯೊಂದೂ ಸ್ಪೆಷಲ್ ಎಡಿಷನ್ ಇದೆ. ಎಲ್ಲಾ 25 ಮಾಡಲ್ ಲೇಟೆಸ್ಟ್. 23, 24 ಮಾಡಲ್ಲೇ ಜಾಸ್ತಿ ಇರೋದು. ಈ ಟೈಮಲ್ಲಿ ಎಲ್ಲ ಲೇಟೆಸ್ಟ್ ಹಾಕಿರೋದು. ಬರೀ 4,000, 3,000, 5,000 ಓಡಿರೋ ಗಾಡಿಗಳಿರೋದು. ಒಂದ್ಸತಿ ಆಫೀಸ್ ವಿಸಿಟ್ ಕೊಟ್ರೆ ನಮ್ ಗಾಡಿ ನೋಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ. ಪಕ್ಕಾ ನಂಬರ್ 1 ಕ್ವಾಲಿಟಿ. 6 ತಿಂಗಳು ಹಳೆ ವಿಡಿಯೋಲಿ ಹೇಳ್ದಂಗೆನೆ 6 months 3 ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ. ಬಿಫೋರ್ 6 months ಇಂಜಿನ್ ವಾರಂಟಿ, ಬಿಫೋರ್ 6 months ಎಕ್ಸ್ಚೇಂಜ್ ವಾರಂಟಿ, ಬಿಫೋರ್ 6 months ನೀವು ಸೇಲ್ ಮಾಡ್ತೀರಾ ಅಂದ್ರೆ 70% ಬೈ ಬ್ಯಾಕ್ ಗ್ಯಾರಂಟಿ. ಸೂಪರ್ ಸರ್. 70% ಬೈ ಬ್ಯಾಕ್ ಗ್ಯಾರಂಟಿ. ಅಂಡ್ ಈಗ ಡಿಪ್ರಿಸಿಯೇಷನ್ ಏನಾದ್ರು ಆಗಿದೆ ಸರ್ ವರ್ಷದಿಂದ ಏನಾದ್ರು? ಹೌದು, ಹೊಸ ವರ್ಷಕ್ಕೂ ಈ ವರ್ಷಕ್ಕೂ ನನ್ನ ಪ್ರಕಾರ ಮಿನಿಮಮ್ 10% ವ್ಯಾಲ್ಯೂ ಡೌನ್ ಆಗಿದೆ. ಒಂದ್ಸತಿ ಆಫೀಸ್ ವಿಸಿಟ್ ಕೊಡಿ ಸರ್. ಸೂಪರ್. ಡಿಸೆಂಬರ್ ಒಳಗೆ ಒಂದು ಪ್ರೈಸ್ ಇತ್ತು, ಜನವರಿ ಬಂದ್ಮೇಲೆ ನಿಮ್ಗೆ ಏನ್ ಕಾಸ್ಟ್ ಇದೆಯೋ ಅದ್ರ ಮೇಲೆ 10% ಡೌನ್ ಆಗಿದೆ. ಒಂದು ತಗೊಂಡು ಹೋಗೋದು. ಅಂಡ್ ಎಕ್ಸ್ಟ್ರಾ 5,000 ಅದು ಟ್ರಾನ್ಸ್ಫರ್ಗೆ, ಡಾಕ್ಯುಮೆಂಟೇಶನ್ ಚಾರ್ಜು, ಓನರ್ಶಿಪ್ ಟ್ರಾನ್ಸ್ಫರ್. ಒಂದು ತಿಳ್ಕೊಳ್ಳಿ ಸರ್, ಗಾಡಿ ಪರ್ಚೇಸ್ ಮಾಡೋದ್ ಬಿಟ್ಟು 5,000 ರೂಪಾಯಿ ದುಡ್ಡು ಎಕ್ಸೆಸ್ ಅಂತ ತಿಳ್ಕೊಂಡ್ ಬನ್ನಿ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ಮೇನ್ ಗಾಡಿ ತಗೊಳ್ಳೋದು ಮುಖ್ಯ ಅಲ್ಲ, ವೆಹಿಕಲ್ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡ್ಕೊಡೋದು ಮುಖ್ಯ. ಆ ಫೀಸ್ ಏನಿದೆಯೋ ಅದು ಕೊಡ್ಲೇಬೇಕು. ಇದ್ರಲ್ಲಿ ನಿಮ್ಗೆ ಇನ್ಕ್ಲೂಡ್ ಇನ್ಶೂರೆನ್ಸ್ ಇರುತ್ತೆ, ಇನ್ಕ್ಲೂಡ್ ಓನರ್ಶಿಪ್ ಟ್ರಾನ್ಸ್ಫರ್ ಇರುತ್ತೆ, ಇನ್ಕ್ಲೂಡ್ ಸರ್ವಿಸ್ ಚಾರ್ಜ್ ಇರುತ್ತೆ. ಎಲ್ಲ ಸೇರಿ ನಿಮ್ಗೆ 5,000. ಅದು ನಿಮ್ಗೆ ದೊಡ್ಡ ಅಮೌಂಟ್ ಅಂತ ಅನ್ಸಲ್ಲ, ಸ್ಮಾಲ್ ಅಮೌಂಟೇ. ಬನ್ನಿ ಸರ್. ಸೂಪರ್ ಸರ್. ಅಂಡ್ ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇ ಅಲ್ಲಿ ಇಲ್ಲಿ ಕೆಳಗೆ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ಫಸ್ಟ್ ವೆಹಿಕಲ್ R15 ಇಂದ ಸ್ಟಾರ್ಟ್ ಮಾಡೋಣ ಸರ್. ಫಸ್ಟ್ ವೆಹಿಕಲ್ R15 ಇದು 2019 ಮಾಡಲು, ವರ್ಷನ್ 3, 19,000 ಕಿಲೋಮೀಟರ್ ಓಡಿದೆ. 1,15,000 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 110 ಗೆ ಈ ಗಾಡಿ ಕೊಡ್ತೀನಿ. ಫೈನಲ್ 1,10,000 ರೂಪಾಯಿಗೆ R15. ಈ ಗಾಡಿದು ನಿಮ್ಗೆ ಡಿಸೆಂಬರ್ ಒಳಗೆ ಬಂದಿದ್ರೆ ನಿಮ್ಗೆ 125 ಹೇಳ್ತಾ ಇದ್ವಿ. ಇವಾಗ ನಿಮ್ಗೆ 10,000 ಡಿಸ್ಕೌಂಟ್ ಕೊಡ್ತಾರ. ಉದ್ದೇಶ ಏನಪ್ಪಾ ಅಂದ್ರೆ, ಜನಗಳಿಗೆ ನಾವು ಕೊಡ್ಬೇಕು ಅಂತ ಉದ್ದೇಶ. 2.25 ಏನೋ ಹೊಸದಿದೆ. 19 ಮಾಡಲು 1,10,000 ಗೆ ವರ್ಷನ್ 3 ಮಾಡಲು R15 ಸಿಗುತ್ತೆ. ಬಂದು ತಗೊಂಡೋಗಿ ಸ್ನೇಹಿತರೆ. ಇದು ನಿಮ್ಗೆ ಪಲ್ಸರ್ 125 ಬರೀ ಜೆನ್ಯೂನ್ ಆಗಿ 10,000 ಕಿಲೋಮೀಟರ್ ಅಷ್ಟೇ ಓಡೋದು. 10,000 ಓಡೋದು. ಸಿಂಗಲ್ ಓನರ್, ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗಿದೆ. ಈ ಗಾಡಿಗೆ ಬೆಲೆ ಹೇಳ್ತಾ ಇರೋದು ಅಪ್ರಾಕ್ಸಿಮೇಟ್ ಪ್ರೈಸ್ ಹೇಳ್ತೀನಿ ಕೇಳಿ ನಿಮ್ಗೆ, 80,000. 70 ಮೇಲೆ ಸಣ್ಣ ಪುಟ್ಟ ಆಗುತ್ತೆ. ಬನ್ನಿ ಸ್ನೇಹಿತರೆ. ಯಾಕಂದ್ರೆ ಈ ಗಾಡಿ ಓನರ್ ನನಗೆ 85 ಹೇಳಿದ್ದಾರೆ, ಬಟ್ ನಾನು 70 ವರೆಗೂ ಮಾಡಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. 70,000 ತಗೊಂಡ್ಬನ್ನಿ. 125cc ಪಲ್ಸರ್ 23 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಬರೀ 10,000 ಓಡೋದು. 1,25,000 ರೂಪಾಯಿ ಶೋರೂಮ್ ಬೆಲೆ. ನಿಮ್ಗೆ 55,000 ಡಿಸ್ಕೌಂಟ್ ಸರ್. ಅಂಡ್ ಮೈಲೇಜ್ ಸೂಪರ್ ಆಗಿ ಬರುತ್ತೆ. 125 50ರಿಂದ 55 ಕಿಲೋಮೀಟರ್ ಕೊಟ್ಟೆ ಸ್ನೇಹಿತರೆ. 100% ಸತ್ಯ ಇದೆ ಸ್ನೇಹಿತರೆ. ಇದು 125cc 23 ಮಾಡಲು. ಗಾಡಿ ಓಡಿರೋದು ಜೆನ್ಯೂನ್ ಆಗಿ 16,000 ಕಿಲೋಮೀಟರ್. NS 200 ಅಲ್ಲ, NS 125 NS 125 ಆರೆಂಜ್ ಕಲರ್, 23 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. 82 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 70 ಮೇಲೆ 75 ಈ ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 23 ಮಾಡಲು NS ಸೂಪರ್. ಇದು ಪಲ್ಸರ್ 200 NS. ಅದು ಪಲ್ಸರ್ 200 NS ಬರೀ 22,000 ಕಿಲೋಮೀಟರ್ ಓಡಿದೆ.
ಸಿಂಗಲ್ ಓನರ್, ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗಿದೆ. ಸೂಪರ್. ಗಾಡಿ ಏನ್ ಬೆಲೆ ಹೇಳ್ತಾ ಇದೀವಿ ಅಂದ್ರೆ 90,000 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನನ್ನ ಪ್ರಕಾರ 85 ಫೈನಲ್ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಪಲ್ಸರ್ 200 NS 2018 ಮಾಡಲು. ಸೂಪರ್. 125cc ಬೇಡ ಅಂದ್ರೆ 200cc. ಇದು 125cc ಸ್ಟೈಲು ವಿತ್ ಮೈಲೇಜ್, ಅದು ಪವರ್ ವಿತ್ ಮೈಲೇಜ್. ಪವರ್ಗೋಸ್ಕರ ಗಾಡಿ ತಗೊಳ್ತಾರೆ. ಸ್ನೇಹಿತರೆ, ಇದು 4 ಗಾಡಿನ ಬೈಕ್. ಇದು ಅಪಾಚಿ ಬರೀ 45,000 ಬಜೆಟ್. 45,000 ತಗೊಂಡ್ಬನ್ನಿ, ಗಾಡಿ ಕೊಡ್ತೀನಿ. 45ಗೆ 15 ಮಾಡಲ್ ಅಪಾಚಿ ಸಿಗುತ್ತೆ. ಜೆನ್ಯೂನ್ ಪೀಸು, ಗಾಡಿ ಸೂಪರ್ ಆಗಿದೆ, ಒರಿಜಿನಲ್ ಪೇಂಟ್. ಇದು ಅಪಾಚಿ ಬಂದು 2024 ಮಾಡಲು, ಬರೀ 4,000 ಅದು 4V. ಓಕೆ, 4V ಇದು ಜೆನ್ಯೂನ್ 4,000 ಓಡಿರೋದು. ಶೋರೂಮ್ ಬೆಲೆ ಬಂದು ನಿಮ್ಗೆ 1,60,000 ರೂಪಾಯಿ. ನಾನ್ ನಿಮ್ಗೆ 95 ಕೊಡ್ತೀನಿ. 24 ಮಾಡಲು 55,000 ಡಿಸ್ಕೌಂಟ್, 4,000 ಓಡಿರೋದು. 95 ತಗೊಂಬನ್ನಿ. ನಾನ್ ಬೆಲೆ ಹೇಳ್ತಿರೋದು 1,05,000. 95 ಕೊಡ್ತೀನಿ, ತಗೊಂಡೋಗಿ ಸ್ನೇಹಿತರೆ. ಅದು ಬಂದು N125 ಅಂತ, ಇದು ಹೊಸದಾಗಿ ಲಾಂಚ್ ಆಗಿರೋ ಗಾಡಿ. ಇದು ಈ ಗಾಡಿ ರೇಟ್ ಬಂದು 95. ನಾನು ನಮ್ಮ ಆಫೀಸಲ್ಲಿ ಬಂದ್ರೆ ನಿಮ್ಗೆ 90 ವರೆಗೂ ಮಾಡಿಸ್ಕೊಡ್ತೀನಿ. ಶೋರೂಮ್ ಅಲ್ಲಿ 1,35,000 ರೂಪಾಯಿ ಇದೆ. 45,000 ಡಿಸ್ಕೌಂಟ್ಸ್. 2025 ಮಾಡಲ್. 25 ಮಾಡಲು 5,000 ಕಿಲೋಮೀಟರ್ ಓಡಿದೆ. 8,000 ಓಡಿದೆ. 8,000 ಓಡೋದು. 2024 ಮಾಡಲು ಸ್ಪೆಂಡರ್ ವೆಹಿಕಲ್ ನೋಡಿ, ತುಂಬಾ ಚೆನ್ನಾಗಿದೆ ಗಾಡಿ. ಓಡಿರೋದು 8,000 ಕಿಲೋಮೀಟರ್. ನಾನು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 82,000. 75 ತಗೊಂಡ್ಬನ್ನಿ, ತಗೊಂಡೋಗಿ ಸ್ನೇಹಿತರೆ. ಇದು ಡಿಯೋ 125cc 24 ಮಾಡಲು. 85 ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. 81, 82 ಈ ರೇಂಜಲ್ಲಿ ಮಾಡಿಸ್ಕೊಡ್ತೀನಿ. 24 ಮಾಡಲು, 2024 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ. ಗಾಡಿ ಓಡೋದು ಬರೀ 7,000 ಕಿಲೋಮೀಟರ್. ವೆಹಿಕಲ್ ಚೆನ್ನಾಗಿ ತಗೊಳ್ಳಿ ಸ್ನೇಹಿತರೆ. ಇದೇ ವರ್ಷನ್ ಅಲ್ಲಿ ಅಪ್ಗ್ರೇಡ್ ವರ್ಷನ್ ಇದೆ. ವಿತೌಟ್ ಕೀ, ಸ್ಮಾರ್ಟ್ ಕೀ ವೆಹಿಕಲ್ ಇದೆ. ಅದು 25 ಮಾಡಲು. ಗಾಡಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 90,000. 85 ಮಾಡಿಸ್ಕೊಡ್ತೀನಿ. ಸೂಪರ್ ಆಗಿದೆ ವೆಹಿಕಲ್ ಸ್ನೇಹಿತರೆ. ಇದು ಬಂದು NS 125 2025 ಮಾಡಲು. ಬಟ್ ಡಿಜಿಟಲ್ ಮೀಟರ್ ಗಾಡಿ ಬರೀ 4,000 ಓಡಿದೆ. ಬರೀ 4,000 ಜೆನ್ಯೂನ್ ಓಡಿರೋದು. 4,207 ಕಿಲೋಮೀಟರ್ ಓಡಿದೆ. 2025 ಮಾಡಲು. ಒಬ್ಬರೇ ಓನರು, ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗಿದೆ. 1,10,000 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. 1,40,000 ಶೋರೂಮ್ ಅಲ್ಲಿ ಇದೆ. 1,00,000 ಮಾಡಿಸ್ಕೊಡ್ತೀನಿ ಸ್ನೇಹಿತರೆ. 10,000 ಡಿಸ್ಕೌಂಟ್, ನ್ಯೂ ಇಯರ್ ಆಫರ್ ಬಂದು ತಗೊಂಡೋಗಿ ಸ್ನೇಹಿತರೆ. ಇದು 2025 ಮಾಡಲು ಅಪಾಚಿ. 25 ಮಾಡಲು ಅಪಾಚಿ 160cc ಕಂಪ್ಲೀಟ್ ಬ್ಲಾಕ್. ಇದನ್ನ ಅಪಾಚಿ ಬ್ಲಾಕ್ ಅಂತಾನೆ ಕರೀತಾರೆ. ಇದ್ರಲ್ಲಿ ಬ್ಲಾಕ್ ಬಿಟ್ಟು ಬೇರೆ ಏನು ಇರಲ್ಲ. ಮೋನೋಗ್ರಾಮ್ ಇಂದ ಹಿಡಿದು ಗಾಡಿಯಿಂದ ಹಿಡಿದು ಕಂಪ್ಲೀಟ್ ಬ್ಲಾಕ್ ಇದು. ಈ ಗಾಡಿ ರೇಟ್ ಶೋರೂಮ್ ಅಲ್ಲಿ 1,60,000 ರೂಪಾಯಿ ಇದೆ. ನಾನ್ ನಿಮ್ಗೆ ಬೆಲೆ ಹೇಳ್ತಾ ಇರೋದು 1,05,000 ರೂಪಾಯಿ. 1,00,000 ರೂಪಾಯಿ ತಗೊಂಬನ್ನಿ, ಗಾಡಿ ತಗೊಂಡೋಗಿ ಸ್ನೇಹಿತರೆ. 2025 ಮಾಡಲು 60,000 ಡಿಸ್ಕೌಂಟ್ ಕೊಡ್ತೀನಿ. 2025 ಮಾಡಲು 10,000 ಕಿಲೋಮೀಟರ್ ಓಡಿದೆ. ಜೆನ್ಯೂನ್ 10,000 ಕಿಲೋಮೀಟರ್ ಓಡಿದೆ ಸ್ನೇಹಿತರೆ. ಈ 4 ಗಾಡಿ ಬಂದು ಸುಜುಕಿ ಆಕ್ಸೆಸ್. ಒಂದು ಮ್ಯಾಟ್ ಬ್ಲಾಕ್ ಬಂದು ನಿಮ್ಗೆ 25 ಮಾಡಲು ಬರೀ 12,000 ಕಿಲೋಮೀಟರ್ ರನ್ ಆಗಿದೆ. 9,000 ಓಡಿದೆ. ಸಾರಿ, 9,000 ಓಡೋದು. 2025 ಮಾಡಲು. ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 1,00,000. ನಾನ್ ನಿಮ್ಗೆ 95 ಕೊಡ್ತೀನಿ ಸ್ನೇಹಿತರೆ. 2025 ಮಾಡಲು ಸ್ನೇಹಿತರೆ. ಈ 3 ಗಾಡಿ ಬಂದು ಬ್ಲೂಟೂತ್ ಕನೆಕ್ಷನ್, ಡಿಸ್ಕ್ ಬ್ರೇಕು, ಮ್ಯಾಗ್ವಿಲ್ ಗಾಡಿ. ಡಿಸ್ಕು ಮ್ಯಾಗ್ವಿಲ್ ಗಾಡಿ ಆಗಿರೋದ್ರಿಂದ ಈ ಗಾಡಿನು ಶೋರೂಮ್ ಅಲ್ಲಿ ಇದು 1,25,000 ರೂಪಾಯಿ ಇತ್ತು. ಬಟ್ ಈ ಗಾಡಿ ಸ್ಟಾಪ್ ಆಗಿದೆ. ಬಟ್ ನಮ್ಮ ಹತ್ರ ಜೆನ್ಯೂನ್ ಪೀಸ್ ಇದೆ. 12,000 ಕಿಲೋಮೀಟರ್, 9,000 ಕಿಲೋಮೀಟರ್, 15,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಗಾಡಿ ಬೆಲೆ ಹೇಳ್ತಾ ಇರೋದು 1,10,000 ರೂಪಾಯಿ. 1,00,000 ಮೇಲೆ 1,02,000 ರೂಪಾಯಿ, 1,03,000 ರೂಪಾಯಿ ರೇಂಜಲ್ಲಿ ಮಾಡಿಸ್ಕೊಡ್ತೀನಿ. ಇದು ಸ್ಟಾಪ್ ಆಗಿದೆ. ಇವಾಗ ಬರ್ತಾರೆ ವೆಹಿಕಲ್ ಶೋರೂಮ್ ಅಲ್ಲಿ ಈ ಗಾಡಿಗಳು ಸಿಕ್ಕಲ್ಲ. ಇದು ಓಲ್ಡ್ ವೆಹಿಕಲ್ ಆಗಿರೋದು. ನಿಮಗೆ ವೆಹಿಕಲ್ ಕ್ವಾಲಿಟಿ ನೋಡಿ ಯಾವ ತರ ಇದೆ. ಸೂಪರ್ ಸರ್. ಅಂಡ್ ಬ್ಲೂಟೂತ್ ಅಲ್ಲಿ ಏನ್ ಡಿಫರೆನ್ಸ್ ಬರುತ್ತೆ ಸರ್? ಬ್ಲೂಟೂತ್, ಡಿಸ್ಪ್ಲೇಕು, ಮ್ಯಾಗ್ವಿಲ್. ಶೋರೂಮ್ ಅಲ್ಲಿ ಇದ್ದಾಗ 1,26,000 ಇತ್ತು. ಫಿಟ್ಟಿಂಗ್ಸ್ ಎಲ್ಲ ಸೇರಿ 1,30,000 ಆಯ್ತು. ಇವಾಗ GST ಕಮ್ಮಿ ಆಗಿರೋದಕ್ಕೆ ಹೊಸ ಗಾಡಿ 1,20,000 ಕೊಟ್ಟಿದ್ದಾರೆ. ಬಟ್ ಇದು ಓಲ್ಡ್ ವರ್ಷನ್ ಆಗಿರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ. ಶೋರೂಮ್ ಬೆಲೆ 1,00,000 ಮೇಲೆ 2,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ವೆಹಿಕಲ್ ಜೆನ್ಯೂನ್ ಆಗಿದೆ ಸ್ನೇಹಿತರೆ. ಇದು ಕಂಪ್ಲೀಟ್ ನಿಮ್ಗೆ ಇದು ನೋಡೋಣ. ಇದು ಸ್ವಲ್ಪ ಇಂಪಾರ್ಟೆಂಟ್ ವೆಹಿಕಲ್. ಸುಮಾರು ಜನ ಕೇಳ್ತಾ ಇರ್ತೀರಾ, ನೋಡ್ಕೊಳ್ಳಿ ಗಾಡಿ. ಜಿಕ್ಸರ್ 250cc. ಇದು 125 ಅಲ್ಲ, 115 ಅಲ್ಲ, 116 ಅಲ್ಲ, 250cc ಜಿಕ್ಸರ್. 2025 ಮಾಡಲು. ಜೆನ್ಯೂನ್ 3,000 ಓಡಿರೋದು. 3,000 ಕಿಲೋಮೀಟರ್ ಓಡಿದೆ. ಜಿಕ್ಸರ್ 250cc ನೋಡಿ ಸರ್ ಗಾಡಿ ಹೆಂಗಿದೆ. ಬರೀ 3,000 ಓಡಿದೆ ಗಾಡಿ. ಶೋರೂಮ್ ಅಲ್ಲಿ 2,40,000 ರೂಪಾಯಿ ಇದೆ. 2,58,000 ರೂಪಾಯಿ ಇತ್ತು. GST ಕಡಿಮೆ ಆದ್ಮೇಲೆ 2,40,000 ಮಾಡಿದ್ದಾರೆ. ಬಟ್ ಈ ಗಾಡಿ ನಾನು ನಿಮ್ಗೆ ಕೊಡ್ತಾ ಇರೋ ಬೆಲೆ ಶೋರೂಮ್ ಬೆಲೆಗಿನ್ನ 60,000 ಡಿಸ್ಕೌಂಟ್. 1,85,000 ಹೇಳ್ತಾ ಇದೀನಿ. 1,70,75 ಕೊಡ್ತೀನಿ, ಬಂದು ತಗೊಂಡೋಗಿ ಸ್ನೇಹಿತರೆ. ಶೋರೂಮ್ ಬೆಲೆ ಕಂಪೇರ್ ಮಾಡಿದ್ರೆ ನಿಮ್ಗೆ 65,000 ಡಿಸ್ಕೌಂಟ್ಸ್. 3,000 ಓಡಿದೆ. 2025 ಮಾಡಲ್ ಸ್ನೇಹಿತರೆ. ಇದು ಜುಪಿಟರ್. 3 ಜುಪಿಟರ್ ಇದೆ ನೋಡಿ ಸ್ನೇಹಿತರೆ. ಟೋಟಲ್ 4-5 ಜುಪಿಟರ್ ಇದೆ. ಡಿಸ್ಪ್ಲೇ 3 ತೋರಿಸಿದೀನಿ. ಇದು ZX ಮಾಡಲು, 24 ಮಾಡಲು. 85 ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. 75, 78, 77 ಈ ರೇಂಜ್ ಮಾಡಿಸ್ಕೊಡ್ತೀನಿ. 24 ಮಾಡಲು ಡಿಜಿಟಲ್ ಮೀಟರ್. ZX ಮಾಡಲು ಬರೀ
9,000 ಕಿಲೋಮೀಟರ್ ಓಡಿದೆ. ಇದು ಬ್ಲೂಟೂತ್ ಕನೆಕ್ಷನ್, ಡಿಸ್ಬ್ರೇಕು, ಮ್ಯಾಗ್ ವೀಲ್ ಗಾಡಿ. ಈ ಗಾಡಿ ರೇಟ್ ಶೋರೂಮ್ ಅಲ್ಲಿ ನಿಮ್ಗೆ 1,20 ಇತ್ತು. ಇವತ್ತು ನಾನು ನಿಮ್ಗೆ ಕೊಡೋ ಗಾಡಿ 80,000 ರೂಪಾಯಿಗೆ 80,000 ತಗೊಂಬನ್ನಿ, ತಗೊಂಡೋಗಿ 85 ಹೇಳ್ತಾ ಇರೋದು 80,000 ಈ ಗಾಡಿ ಕೊಡ್ತೀನಿ. ಇದು 19 ಮಾಡಲು ZX ಮಾಡಲು ಬರೀ 9,000 ಕಿಲೋಮೀಟರ್ ಓಡಿದೆ. ಜುಪಿಟರ್ ಬ್ರೌನ್ ಕಲರ್. ಇದು ಯಾವ ಕಲರ್ ಸರ್? ಇದು ಪರ್ಪಲ್ ಕಲರ್, ಮೆರೂನ್ ತರ ಕಲರ್ ಸೂಪರ್ ಆಗಿದೆ. ಆದ್ರೆ ಪರ್ಪಲ್ ಕಲರ್ ಇದು. ಈ ವೆಹಿಕಲ್ ಬೆಲೆ ಹೇಳ್ತಾ ಇರೋದು ಬಂದು 60,000 ರೂಪಾಯಿ ಬಜೆಟ್ ಮಾಡಿಸ್ಕೊಡ್ತೀನಿ. ವೆಹಿಕಲ್ ನೀಟ್ ಆಗಿದೆ, ಟಾಪ್ ಎಂಡ್ ಮಾಡಲು 3 ಡಿಜಿಟಲ್ ವರ್ಷನ್. ಸ್ನೇಹಿತರೆ ವೆಸ್ಪಾ ಸೂಪರ್ ಆಗಿದೆ. ವೆಸ್ಪಾ ಸಿಂಗಲ್ ಓನರ್, ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗಿದೆ. ಗಾಡಿಗೆ ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ 65 ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 65,000 ಕೊಡಿ, ತಗೊಂಡೋಗಿ. ಈ ಗಾಡಿ ಬಂದು ನಿಮ್ಗೆ ವೆಸ್ಪಾ ಸ್ಕ್ವೇರ್ ಡೂಮ್ 1,80,000 ರೂಪಾಯಿ ಶೋರೂಮ್ ಅಲ್ಲಿ 65,000 ರೂಪಾಯಿ ಈ ಗಾಡಿ ಕೊಡ್ತೀನಿ ಸ್ನೇಹಿತರೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇದು ಬಂದು ನಿಮ್ಗೆ ಎಕ್ಸ್ಪಲ್ಸ್ 200 22 ಮಾಡಲು ಬರೀ 15,000 ಕಿಲೋಮೀಟರ್ ಓಡಿದೆ. ಒರಿಜಿನಲ್ ಪೇಂಟ್ ಚೆಕ್ ಮಾಡ್ಕೊಳ್ಳಿ ಸರ್. ಏನ್ ಸರ್ ಈ ಗಾಡಿ ಡಿಮ್ಯಾಂಡ್ ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸುಮಾರು ಜನ ಕೇಳ್ತಾ ಇರ್ತೀರಿ ಎಕ್ಸ್ಪಲ್ಸ್ ಇದೆಯಾ ಅಂತ. ಒಳ್ಳೆ ಗಾಡಿ ಇದೆ, ಬಂದ್ ಕಣ್ ಮುಚ್ಕೊಂಡು ತಗೊಂಡೋಗಿ ಸ್ನೇಹಿತರೆ. ನೆನ್ಸ್ಕೋತೀರಾ? ನಮ್ ಗಾಡಿಗಳು ನೀವು ಒಂದ್ಸತಿ ಬಂದು ನೋಡಿದ್ರೆ ಈ ಮೊಬೈಲ್ ನೋಡೋಕಿನ್ನ ಲೈವ್ ಅಲ್ಲಿ ನೋಡೋದು ಇನ್ನೂ ತುಂಬಾ ಸೂಪರ್ ಆಗಿರುತ್ತೆ. ಯಾಕಂದ್ರೆ ನೀವು ಮೊಬೈಲ್ ಅಲ್ಲಿ ನೋಡಿದಾಗ ನಿಮ್ಗೆ ಅರ್ಧ ಕ್ವಾಲಿಟಿ ಸಿಗುತ್ತೆ. ಡೈರೆಕ್ಟ್ ಆಗಿ ಬಂದು ನೋಡಿ, ನಾವು ನೋಡಿದಾಗ ನಿಮ್ಗೆ ಫೀಲ್ ಆಗುತ್ತೆ. ಎಲ್ಲ ಕೊಡ್ತೀವಿ. ಟೆಸ್ಟ್ ರೈಡ್ ಮಾಡಿ ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ. ವೆಹಿಕಲ್ ಪಕ್ಕ ಗ್ಯಾರಂಟಿ ಕೊಡ್ತೀನಿ. ಈ ಗಾಡಿ ರೇಟ್ ಬಂದು 1,25,000 ರೂಪಾಯಿ, 1,10,000 ರೂಪಾಯಿ ಈ ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 1,10,000 ಕೊಡಿ ಗಾಡಿ ತಗೊಂಡೋಗಿ ಸ್ನೇಹಿತರೆ. ಬರೀ 14,000 ಕಿಲೋಮೀಟರ್ ಓಡಿದೆ. ಜೆನ್ಯೂನ್ ಸಿಂಗಲ್ ಓನರ್, ಇನ್ಶೂರೆನ್ಸ್ ಪ್ರತಿಯೊಂದು ಗಾಡಿಗಿದೆ ಸ್ನೇಹಿತರೆ. ಈ 4 ಗಾಡಿ ಬಂದು ಆಕ್ಟಿವ್ 125 ನೋಡಿ, 2025 ಮಾಡಲು, 2023 ಮಾಡಲು, 24 ಮಾಡಲು, 23 ಮಾಡಲು. ಇದು ನಿಮ್ಗೆ ಸ್ಮಾರ್ಟ್ ಕೀ. ಇದು ಕೀ ವಿತೌಟ್ ಕೀ ಬರ್ತಿದ್ದಕ್ಕೆ. ಇದು ಅಡ್ವಾನ್ಸ್ ವೆಹಿಕಲ್. ಇದು ಶೋರೂಮ್ ಅಲ್ಲಿ 118 ಇದೆ. ನಾನ್ ನಿಮ್ಗೆ ಈ ಗಾಡಿ ಕೊಡ್ತಾ ಬಂದು 23 ಮಾಡಲಾಗಿರೋದ್ರಿಂದ ನಿಮ್ಗೆ 80,000 ಗಾಡಿ ಕೊಡ್ತೀನಿ. ಬರೀ 80,000 ರೂಪಾಯಿ. 85 ಹೇಳ್ತಾ ಇರೋದು 80,000 ಕೊಡಿ ತಗೊಂಡೋಗಿ ಸ್ನೇಹಿತರೆ. ಇದು ಬೆಲೆ ಹೇಳ್ತಾರೆ 95, 90,000 ರೂಪಾಯಿ ಗಾಡಿ ಕೊಡ್ತೀನಿ. 2024 ಮಾಡಲು 90,000, ಇನ್ನೂ 2,000 ಡಿಸ್ಕೌಂಟ್ ಕೊಡ್ತೀನಿ, ತಗೊಂಡೋಗಿ ಸ್ನೇಹಿತರೆ. ಸೂಪರ್. ಕಲರ್ಗೂ ಗಾಡಿ ನೋಡಿ ಯಾವ ತರ ಇದೆ. ಗಾಡಿ ಬರೀ 6,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಇದು ಬರೀ 7,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಇದು ಬರೀ 12,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಇದು 6,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಇದು ಬ್ಲಾಕ್ ಆಕ್ಟಿವಾ 125 23 ಮಾಡಲು 75 ವರೆಗೂ ಮಾಡಿಸ್ಕೊಡ್ತೀನಿ. 75,000 ರೂಪಾಯಿ ಕೊಡಿ ಗಾಡಿ ತಗೊಂಡೋಗಿ. 23 ಮಾಡಲು ಆಕ್ಟಿವಾ 125cc. ಇದು ಬರೀ 6,000 ಓಡಿದೆ. 2025 ಮಾಡಲು 90,000 ಫೈನಲ್ ಮಾಡಿಸ್ಕೊಡ್ತೀನಿ. 90,000 ಕೊಡಿ ಗಾಡಿ ತಗೊಳ್ಳಿ. ಗಾಡಿ ಮಾತ್ರ ಬರೀ 6,000 ಓಡೋದು. ವೈಟ್ ಕಲರ್ ಆಕ್ಟಿವಾ 125 ಸ್ನೇಹಿತರೆ. ಇದು ಬಂದು ಸ್ಮಾರ್ಟ್. ಇದು ಬಂದು ವಿತೌಟ್ ಕೀ ಬರುತ್ತೆ, ಕೀಲೆಸ್ ಗಾಡಿ ಇದು. ಈ ಗಾಡಿ ಬಂದು ನಿಮ್ಗೆ 78 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಗಾಡಿ ಬರೀ 9,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಗ್ರೇ ಕಲರ್ ವರ್ಷನ್. 72,000 ರೂಪಾಯಿ ಫೈನಲ್ ಆಗುತ್ತೆ. 72 ಸ್ನೇಹಿತರೆ. ಇದು 2 ಎಂಟರ್ ಬಂದು 2025 ಮಾಡಲು ಗಾಡಿ. ಇದು 7,000 ಓಡಿದೆ, ಇದು 6,000 ಓಡಿದೆ. ಈ ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಂದು 1,00,000 ರೂಪಾಯಿ ಹೇಳ್ತಾ ಇರೋದು. 2 ಗಾಡಿನು 95 ಕೊಡಿ ತಗೊಂಡೋಗಿ ಸ್ನೇಹಿತರೆ. 95,000 ಕೊಟ್ರೆ 25 ಮಾಡಲ್ ಓಡಿರೋ ಗಾಡಿ ಕೊಡ್ತೀನಿ. ವೆಹಿಕಲ್ ನೀಟ್ ಆಗಿದೆ. ಎಂಟಾರ್ಕ್ 125cc ನೋಡಿ ಸ್ನೇಹಿತರೆ. ಸೂಪರ್ ಸರ್. RX ಹೇಳ್ಬಿಡೋಣ ಸರ್. RX ಬಳ್ಳಾರಿಗೆ ಹೋಗಿ FC ಮಾಡಿಸ್ಕೊಳಂಗಿದ್ರೆ, ಜೆನ್ಯೂನ್ ಕಸ್ಟಮರ್ ಆಗಿದ್ರೆ ಮಾತ್ರ ಬನ್ನಿ. ಯಾಕಂದ್ರೆ ನಾವು FC ಮಾಡಿಸ್ಕೊಳ್ಳೋರು, ಯೂಸ್ ಮಾಡೋರು ಮಾತ್ರ ಗಾಡಿ ಕೊಡ್ತೀವಿ. FC ಮಾಡಿಸ್ಕೊಳಂಗಿದ್ರೆ ಮಾತ್ರ ಅದು ಬಿಸ್ನೆಸ್ ಮಾಡೋದು. 1,25,000 ರೂಪಾಯಿ ಕೊಡ್ತೀನಿ. FC ಲ್ಯಾಪ್ಸ್ ಆಗಿದೆ. ಬಳ್ಳಾರಿಗೆ ಹೋಗ್ಬೇಕು, FC ಮಾಡಿಸ್ಬೇಕು. ಫೈನಲ್ 1,25,000. 1,25,000 ವೆಹಿಕಲ್ ಸೂಪರ್ ಆಗಿದೆ. ಟ್ಯಾಂಕು, ಶೀಲ್ಡ್, ಒರಿಜಿನಲ್ ಪೇಂಟ್, ಮಿಕ್ಕಿದೆಲ್ಲ ನೀವು ಆಲ್ಟರ್ ಆಗಿದೆ. ಬಟ್ ಟೋಟಲ್ ಗಾಡಿ ಸ್ಟಾಕ್ ಕಂಡೀಷನ್. ಆಲ್ರೈಟ್ ಸರ್. ನೆಕ್ಸ್ಟ್ ಈ ಕಡೆ ನೋಡಬಹುದು. ಅದು 220 ಅದ್ರ ನೋಡಿ, ಇಲ್ಲಿಂದನೇ ಡಿಸ್ಪ್ಲೇ ತಗೊಳ್ಳಿ. ಯಾಕಂದ್ರೆ ಆ ಗಾಡಿ ಬಂದು 23 ಮಾಡಲು. ಈ ತರ ನಮ್ಮ ಹತ್ರ 3 ಗಾಡಿ ಇದೆ. ಸೊ ಯಾವ್ದೇ ರಿಕ್ವೈರ್ಮೆಂಟ್ಸ್ ಇದ್ರು ಈ ತರ 3 ಗಾಡಿ ಇದೆ. ಈ 3 ಗಾಡಿ ಬೆಲೆ ಹೇಳ್ತಿರೋದು ಬಂದು 1,25,000 ರೂಪಾಯಿ. 1,20,000 ರೂಪಾಯಿ ರೇಂಜ್ ಅಲ್ಲಿ ಮಾಡಿಸ್ಕೊಡ್ತೀನಿ. 2023 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ. 23 ಮಾಡಲು 1,25,000 ಅಷ್ಟೇ ಹೇಳ್ತಿರೋದು. ಫೈನಲ್ 1,20,000 ಆಗುತ್ತೆ. ವೆಹಿಕಲ್ ಸೂಪರ್ ಆಗಿದೆ. ಒಂದು 11,000 ಕಿಲೋಮೀಟರ್ ಓಡಿದೆ, ಒಂದು 16,000 ಕಿಲೋಮೀಟರ್ ಓಡಿದೆ, ಒಂದು 9,000 ಕಿಲೋಮೀಟರ್ ಓಡಿದೆ. ಇದು ಬಿಟ್ಟು ಪಲ್ಸರ್ 150cc ಇದೆ. ಪಲ್ಸರ್ 150cc ಬಂದು 25 ಮಾಡಲು. ಗಾಡಿ ಬೆಲೆ ಹೇಳ್ತಾ ಇರೋದು 1,10,000 ರೂಪಾಯಿ. 1,00,000 ಕೊಡ್ತೀನಿ. ಶೋರೂಮ್ 154 ಇದೆ. 50,000 ಡಿಸ್ಕೌಂಟ್ಸ್ 25 ಮಾಡ್ಲಿಕ್ಕೆ 50,000 ಬಿಟ್ಟು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ತಗೊಂಡೋಗಿ. ಗಾಡಿ ಸೂಪರ್ ಆಗಿದೆ. ಬ್ಲಾಕ್ ವಿತ್ ರೆಡ್ ಡಿಜಿಟಲ್ ಮೀಟರ್ ಗಾಡಿ. ಇದು ಕಂಪ್ಲೀಟ್ ಶೈನ್ಗೋಸ್ಕರ ನೋಡಿ ಸ್ನೇಹಿತರೆ. ಶೈನ್ ಬೇಕು ಅಂತ ಸುಮಾರು ಜನ ಫೋನ್ ಮಾಡ್ತಾ ಇರ್ತೀರಾ. ಇದು ಕಂಪ್ಲೀಟ್ ಎಲ್ಲಾ ಗಾಡಿನೂ ಶೈನು. ಇದೊಂದು ಮಾತ್ರ ನಿಮಗೆ ಎಕ್ಸ್ಟ್ರೀಮ್ 125. ಸುಮಾರು ಜನ ಫೋನ್ ಮಾಡ್ತಾ ಇರ್ತೀರಾ, ಸರ್ ಎಕ್ಸ್ಟ್ರೀಮ್ 125 ಇದೆಯಾ, ಎಕ್ಸ್ಟ್ರೀಮ್ 125 ಇದೆಯಾ ಅಂತ. ಹೊಸದಾಗಿ ಲಾಂಚ್ ಆಗಿರೋದು MT 150ಗೆ ಈ ಹೀರೋ ಹೋಂಡಾ ಕಂಪ್ನಿಯವರು ಚಾಲೆಂಜ್ ಮಾಡಿ ಬಿಟ್ಟಿರೋದು. MT 125 ಇದು
ಇಲ್ಲಿ ನಿಂತಿರೋ ಗಾಡಿ ಆಲ್ಮೋಸ್ಟ್ ಇದು ನೋಡಿ, ಇದು ಡಿಜಿಟಲ್ ಮೀಟರ್ ವೆಹಿಕಲ್ 25 ಮಾಡಲು, ಒಂದು 7,000 ಓಡಿದೆ, ಒಂದು 9,000 ಓಡಿದೆ. ಇದು ಬಂದು ನಿಮ್ಗೆ ಬೆಲೆ ಹೇಳ್ತಾರೆ 1,05,000 ರೂಪಾಯಿ. ಶೋರೂಮ್ ಅಲ್ಲಿ 1,20,000 ರೂಪಾಯಿ ಇದೆ. ನಾನು ಇದನ್ನ ನಿಮ್ಗೆ ಫೈನಲ್ 95 ಮಾಡಿಸ್ಕೊಡ್ತೀನಿ. 95,000 ಕೊಟ್ರೆ ಗಾಡಿ ಕೊಡ್ತೀನಿ, 25,000 ಡಿಸ್ಕೌಂಟ್. ಡಿಜಿಟಲ್ ಮೀಟರ್ ಗಾಡಿ ನೋಡಿ, ಮೀಟರ್ ಹೆಂಗಿದೆ ಅಂತ. ಇದೆರಡು ಸೂಪರ್ ಆಗಿದೆ ಸರ್. ಡಿಜಿಟಲ್ ಮೀಟರ್ ಗಾಡಿ ಇದು ನೋಡಿ. ಇವೆರಡು ಟಾಪ್ ಎಂಡ್ ಮಾಡಲು. ಇದು 10,000 ಕಿಲೋಮೀಟರ್ ಓಡಿದೆ, ಅದು 7,000 ಕಿಲೋಮೀಟರ್ ಓಡಿದೆ. ವೆಹಿಕಲ್ ತುಂಬಾ ಜೆನ್ಯೂನ್ ಆಗಿದೆ, ನೀಟ್ ಗಾಡಿ ಸ್ನೇಹಿತರೆ. ಇದು ಟಾಪ್ ಎಂಡ್ ಮಾಡಲ್ ಆಗಿರೋದು. ನಿಮಗೆ 1,05,000 ಹೇಳ್ತಾ ಇರೋದು. ಫೈನಲ್ ನಿಮಗೆ 95 ರೇಂಜ್ ಅಲ್ಲಿ ಆಗುತ್ತೆ. 95,000 ಕೊಡಿ. 25 ಮಾಡಲು SP 125 ತಗೊಂಡೋಗಿ ಸ್ನೇಹಿತರೆ. ಇದು 24 ಮಾಡಲು, ಇದು 22 ಮಾಡಲು, ಅದು 23 ಮಾಡಲು, 25 ಮಾಡಲು ಸ್ನೇಹಿತರೆ. ಇದು ಬಂದು ನಾರ್ಮಲ್ ಮೀಟ್ರು, SP 125 ಶೈನು. ಗಾಡಿ ರೇಟ್ ಹೇಳ್ತಾ ಇರೋದು 95. 95,000 ರೂಪಾಯಿ, 90,000 ರೂಪಾಯಿ ಕೊಟ್ಟರೆ ಗಾಡಿ ಕೊಡ್ತೀನಿ. 2025 ಮಾಡಲು, ಬರೀ 7,000 ಓಡಿರೋ ಅಷ್ಟೇ ಸ್ನೇಹಿತರೆ. ಇದು ಬಂದು 15,000 ಕಿಲೋಮೀಟರ್ ಓಡಿದೆ, 22 ಮಾಡಲು. 72 ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. 68 ಬಂದೇ ಕೊಡ್ತೀನಿ. 68,000 ರೂಪಾಯಿ ಕೊಡಿ, ತಗೊಂಡೋಗಿ. SP 125cc ಗಾಡಿ ಸೂಪರ್ ಆಗಿದೆ ಗಾಡಿ ಸ್ನೇಹಿತರೆ. ಇದು 24 ಮಾಡಲು. 88 ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. 82, 83 ಆಗುತ್ತೆ. ಗಾಡಿ ಚೆನ್ನಾಗಿದೆ. 24 ಮಾಡಲು, SP 125 ಬ್ಲೂ ಕಲರ್ ಸ್ನೇಹಿತರೆ. ಇದು ಎಕ್ಸ್ಟ್ರೀಮ್ 125, 25 ಮಾಡಲು, 9,000 ಕಿಲೋಮೀಟರ್ ಓಡಿದೆ ನೋಡಿ. ಗಾಡಿ ಹಿಂಗಿದೆ, ಸೂಪರ್ ಆಗಿದೆ ಸರ್. 25 ಮಾಡಲು. 88 ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. 85 ಕೊಡಿ, ತಗೊಂಡೋಗಿ ಸ್ನೇಹಿತರೆ. 85,000 ರೂಪಾಯಿಗೆ 25 ಮಾಡಲ್ ಗಾಡಿ ಕೊಡ್ತೀನಿ. ಎಕ್ಸ್ಟ್ರೀಮ್ 125cc ಗಾಡಿ ಸೂಪರ್ ಆಗಿದೆ. ಅದು ಲೇಟೆಸ್ಟ್ ಇರುತ್ತೆ. ವೆಹಿಕಲ್ ಕ್ವಾಲಿಟಿ ಮಾತ್ರ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮ್ಮ ಗಾಡಿಗಳು ಬಂದು ಒಂದ್ಸತಿ ನೋಡಿ, ನಮ್ಮ ಆಫೀಸ್ ವಿಸಿಟ್ ಕೊಡಿ. ವಿಸಿಟ್ ಕೊಟ್ಟಾಗ ನಿಮ್ಗೆ ಗಾಡಿ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಕಮ್ಮಿ ಅಂದ್ರೆ 20 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನ ಕಸ್ಟಮರ್ ರಿವ್ಯೂನ ನೋಡಿ, ನನ್ನ ಕ್ವಾಲಿಟಿ ನೋಡಿ ನೀವೇ ಕೊಡ್ತೀರಾ. ಒಬ್ಬೊಬ್ಬರಿಗೆ ಹೇಳ್ಬೇಕು ಸರ್, ಯಾಕಂದ್ರೆ ವಿವಿ ಪುರಂ ಅಂದ್ರೆ ಒಂದ್ ಭಯ ಇರುತ್ತೆ, ಆದ್ರೆ ಇಲ್ಲಿ ಭಯ ಬೇಕಾಗಿಲ್ಲ. ವಿವಿ ಪುರಂ ಅಂದ್ರೆ ಒಂದ್ ಭಯ ಇರುತ್ತೆ ನಿಮ್ಗೆ. ನಮ್ಮ ಆಫೀಸ್ ಬನ್ನಿ, ಆ ಭಯ ಹೋಗಿಸ್ತೀನಿ ನಿಮ್ಗೆ. ನೀವು 10 ಜನಕ್ಕೆ ಕೇಳ್ತೀರಾ, ರೆಫರ್ ಮಾಡ್ತೀರಾ. ಶ್ರೀ ಸಾಯಿ ಬೈಕ್ ಝೋನ್ಗೆ ಹೋಗಿ ಅಲ್ಲಿ ಕ್ವಾಲಿಟಿ ನೋಡಿ, ವೆಹಿಕಲ್ ಚೆನ್ನಾಗಿರೋದು ನೋಡಿ ನೀವು ರೆಫರ್ ಮಾಡಿ ಸ್ನೇಹಿತರೆ. 5,000 ಜಾಸ್ತಿ ನೇನ್ಕೊಳ್ಳಿ ಸ್ನೇಹಿತರೆ, ನೀವು 5 ವರ್ಷ ಆರಾಮಾಗಿರ್ತೀರಾ. ಇದು ನಾನ್ ಕೊಡ್ತಿರೋ ಚಾಲೆಂಜ್ ನಿಮ್ಗೆ. ಅದನ್ನು ವಾರಂಟಿ ಇದೆ, ಬೈ ಬ್ಯಾಕ್ ಗ್ಯಾರಂಟಿ. 6 ಮಂತ್ಸ್ ನನ್ನ ಗಾಡಿ ಯೂಸ್ ಮಾಡ್ಬಿಟ್ಟು 15,000 ಕಿಲೋಮೀಟರ್ ಓಡಿಸ್ಬಿಟ್ಟು ನನ್ನ ಗಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಆ ಗಾಡಿ ನಾನು ಬೈ ಬ್ಯಾಕ್ ಮಾಡ್ತೀನಿ, ನಾನು ವಾಪಸ್ ತಗೋತೀನಿ. ಇದು ನಾನು ಕೊಡ್ತಿರೋ ಓಪನ್ ಚಾಲೆಂಜ್. ಜುಪಿಟರ್ ZX ಮಾಡಲು 23 ಮಾಡಲು 75 ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 75,000 ರೂಪಾಯಿ ಅಷ್ಟೇ ಹೇಳ್ತಾ ಇರೋದು. 70,000 ರೂಪಾಯಿ ಗಾಡಿ ಕೊಡ್ತೀನಿ. 23 ಮಾಡಲು ZX ಮಾಡಲು, ಬ್ಲೂಟೂತ್ ಡಿಸ್ಕ್ ಬ್ರೇಕ್ ವೆಹಿಕಲ್. ಓಕೆ, ಬ್ಲಾಕ್ ಎಡಿಷನ್ ಅಂತ ಕರೀತಾರೆ ಇದನ್ನ. ಬ್ಲಾಕ್ ಬ್ಯೂಟಿ. ಬರೀ ಬ್ಲಾಕ್ ಇಷ್ಟಪಡೋರಿಗೆ ಈ ಗಾಡಿ ಸೂಪರ್ ಆಗಿರುತ್ತೆ. 23 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ ಸ್ನೇಹಿತರೆ. ಇದು 45,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. 40,000 ರೂಪಾಯಿ ಆಗುತ್ತೆ. ಸ್ಕೂಟಿ ಪೆಪ್ ಬೇಕಂತ ಸುಮಾರು ಜನ ಕೇಳ್ತಾ ಇದ್ದೀರಾ. 40,000 ತಗೊಂಡ್ಬನ್ನಿ, ಗಾಡಿ ತಗೊಂಡೋಗಿ. 19 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ ಸ್ನೇಹಿತರೆ. ಒಂದು ಫಸ್ಟ್ ಟೈಮ್ ಲರ್ನರ್ಸ್ ಗೆ ಸೂಪರ್ ಆಗಿರುತ್ತೆ. ಹೌದು. ಇದು ಬಂದು ನಿಮಗೆ XL 100. ಇದು 50,000 ರೂಪಾಯಿ ಗಾಡಿ ಕೊಡ್ತೀನಿ. 24 ಮಾಡಲು, ಬರೀ 8,000 ಓಡಿರೋದು. ಸಿಂಗಲ್ ಓನರ್ ಗಾಡಿ ಚೆನ್ನಾಗಿದೆ. 50,000 ಲಗೇಜ್ ಹೊಡೆಯಕ್ಕೆ, ಹಾಲು ಹೊಡೆಯೋರು, ತರಕಾರಿ ಮಾರೋರು ಪ್ರತಿಯೊಬ್ಬರು ಹೆಲ್ಪ್ ಆಗುತ್ತೆ. ಬ್ಲಾಕ್ ಕಲರ್ ಒರಿಜಿನಲ್ ಪೇಂಟ್. 24 ಮಾಡಲು, 8,000 ಓಡಿದೆ ಅಷ್ಟೇ ಸ್ನೇಹಿತರೆ. ಸೂಪರ್ ಸರ್. ನೆಕ್ಸ್ಟ್ ಈ ಕಡೆ ನೋಡಬಹುದು ನೋಡಿ ಸ್ನೇಹಿತರೆ, ಇದು ಲೇಡೀಸ್ ವೆಹಿಕಲ್. ಇದನ್ನ ಝೂಮ್ ಅಂತ ಕರೀತಾರೆ. ಕಂಬ್ಯಾಟ್ ಎಡಿಷನ್ ಇದು ವೆಹಿಕಲ್. ಬರೀ 5,000 ಓಡಿದೆ. 2025 ಮಾಡಲು. ಗಾಡಿ ಬೆಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬಂದು 80,000. ನಾನು ನಿಮ್ಗೆ 70 ಇಂದ 75 ಮಾಡಿಸ್ಕೊಡ್ತೀನಿ. 1,14,000 ರೂಪಾಯಿ ಹೊಸ ಗಾಡಿ ಇತ್ತು, ಇವಾಗ 1,05,000 ರೂಪಾಯಿ ಇದೆ. ಇವಾಗ ನಾನು ನಿಮ್ಗೆ ಇನ್ನ 25,000 ಡಿಸ್ಕೌಂಟ್ ಕೊಡ್ತೀನಿ. ಇನ್ನ 30,000 ಡಿಸ್ಕೌಂಟ್ ಕೊಡ್ತೀನಿ, ಬಂದು ತಗೊಂಡೋಗಿ ಸ್ನೇಹಿತರೆ. 5,000 ಓಡೋದು, 25 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಇದು 23 ಮಾಡಲು, 82 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. 75, 75,000 ರೂಪಾಯಿ ಈ ಗಾಡಿ ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ, ನೀಟ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ ಸ್ನೇಹಿತರೆ. ಇದು ನಿಮ್ಗೆ 45,000 ಬಜೆಟ್. 45,000 ಇಟ್ಕೊಂಡು ಆಕ್ಟಿವಾ ನೋಡ್ತಾ ಇದ್ರೆ ಇದು 16 ಮಾಡಲ್ ಗಾಡಿ ಸಿಗುತ್ತೆ. ಕಂಪ್ಲೀಟ್ ಗಾಡಿನೂ ಚೆನ್ನಾಗಿದೆ, ಬಂದು ತಗೊಂಡೋಗಿ ಸ್ನೇಹಿತರೆ. ಇದು ನಿಮ್ಗೆ 35,000 ಬಜೆಟ್. 35,000 ರೂಪಾಯಿ ಯಾವ್ದಾನ ಆಕ್ಟಿವಾ ಆಕ್ಸೆಸ್ ಏನೋ ಇದೆ ಅಂತ ಗೊತ್ತಾದ್ರೆ ನಮ್ಮ ಹತ್ರ ಇದೆ, ಬನ್ನಿ. ಸುಜುಕಿ ಆಕ್ಸೆಸ್ 35,000 ಕೊಟ್ಟರೆ ಗಾಡಿ ಕೊಡ್ತೀನಿ. ವೆಹಿಕಲ್ ಚೆನ್ನಾಗಿದೆ ಸ್ನೇಹಿತರೆ, ಎನ್ಸ್ಕೋತೀರಾ, ಬನ್ನಿ ತಗೊಂಡೋಗಿ. ಮ್ಯಾಟ್ ಫಿನಿಶಿಂಗ್ ಸೂಪರ್ ಆಗಿದೆ. ಮ್ಯಾಟ್ ಫಿನಿಶಿಂಗ್ ಇದು ಲೋ ಬಜೆಟ್. ಇದು ಬಿಟ್ಟು ನಮ್ಮ ಹತ್ರ ಇನ್ನೊಂದು 3 ಜನ ಓನರ್ ಗಾಡಿ ಇದೆ. ಅದು ನಿಮ್ಗೆ ಫೈನಲ್ 30,000 ರೂಪಾಯಿ ಆಗುತ್ತೆ. ಸುಜುಕಿ ಆಕ್ಸೆಸ್ ಅದು ವೆಹಿಕಲ್ ತುಂಬಾ ಚೆನ್ನಾಗಿದೆ, ಅದು ಎನ್ಸ್ಕೋತೀರಾ. ಈ ಓನರ್ಶಿಪ್ ಜಾಸ್ತಿ ಆಗಿರೋದು ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ, ಬಟ್ ವೆಹಿಕಲ್ ಚೆನ್ನಾಗಿದೆ. ಫೈನಲ್ 30 ಆಗುತ್ತೆ, ಎನ್ಸ್ಕೋತೀರಾ. ಆಕ್ಚುಲಿ ನಮ್ಮ ಆಫೀಸ್ ಬಂದು ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಬುರ್ಗಲ್ ಭಟ್ ರೋಡ್ ತೋರಿಸಿ ಸರ್. ಈ ಬೋರ್ಡ್ ಪಕ್ಕದೇ ನಮ್ಮ ಆಫೀಸ್ ಇರೋದು ನೋಡಿ. ಅಂಡ್ ಗೂಗಲ್ ಮ್ಯಾಪ್ಸ್ ಅಲ್ಲಿ ಶ್ರೀ ಸಾಯಿ ಬೈಕ್ ಝೋನ್ ಅಂತ ಹೊಡೆದ್ರೆ ಶ್ರೀ ಸಾಯಿ ಬೈಕ್ ಝೋನ್ ಅಂತ ಗೂಗಲ್ ಅಲ್ಲಿ ಹೊಡೆದು ನೋಡಿ, ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ. ನಿಮ್ಗೆ ಏನ್ ಹಂಗೂ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಮೊಬೈಲ್ ನಂಬರ್ ಫೋನ್ ಮಾಡಿ, ನಾನು ನಿಮ್ಗೆ ಲೊಕೇಶನ್ ಶೇರ್ ಮಾಡ್ತೀನಿ.
ಸ್ನೇಹಿತರೆ 10 ಗಂಟೆ ಮೇಲೆ ಫೋನ್ ಮಾಡಿ, 7 ಗಂಟೆ ಒಳಗೆ ಫೋನ್ ಮಾಡಿ. ಬಿಟ್ವೀನ್ ಗ್ಯಾಪಲ್ಲಿ ನಾನು ನಿಮ್ಮ ಫೋನ್ ರೆಸ್ಪಾನ್ಸ್ ಮಾಡಲ್ಲ. ಯಾಕಂದ್ರೆ ಬಿಸ್ನೆಸ್ ಅವರ್ಸು, ಫ್ಯಾಮಿಲಿ ಅವರ್ದು. ಇದು ರಿಕ್ವೆಸ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ ಸಿಗ್ಬೇಕಂದ್ರೆ 10 ಗಂಟೆ ಮೇಲೆ 7 ಗಂಟೆ ಒಳಗೆ. 10 ಗಂಟೆ ಮೇಲೆ ಅಂದ್ರೆ ರಾತ್ರಿ ಅಲ್ಲ, ಬೆಳಗ್ಗೆ 10 ಗಂಟೆ ಮೇಲೆ. ಬೆಳಿಗ್ಗೆ 10 ಗಂಟೆ ಮೇಲೆ ಸಾಯಂಕಾಲ 7 ಗಂಟೆವರೆಗೂ ಮಾತ್ರ ನಿಮ್ ಫೋನ್ ಪಿಕ್ ಆಗುತ್ತೆ. ಅದ್ರ ಮೇಲೆ ನಿಮ್ಗೆ ವಾಟ್ಸ್ಆಪ್ SMS ಮಾಡಿದ್ರೆ ನಾನು ರಿಪ್ಲೈ ಕೊಡ್ತೀನಿ. ಫೋನ್ ರಿಸೀವ್ ಆಗಲ್ಲ. 10 ಗಂಟೆ ಮೇಲೆ 7 ಗಂಟೆ ಒಳಗೆ ಮಾತ್ರ. ಯಾಕಂದ್ರೆ ನೀವು ವಿಡಿಯೋ ನೋಡ್ತಾ ಇರ್ತೀರಾ, ಟೈಮಿಂಗ್ಸ್ ಇರಲ್ಲ. ಫೋನ್ ಮಾಡ್ಬೇಕಾದ್ರೆ ಈ ಟೈಮಿಂಗ್ ಅಲ್ಲಿ ಫೋನ್ ಮಾಡಿ. ಬಿಸ್ನೆಸ್ ಅವರ್ಸ್ ಅಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಡೀಟೇಲ್ಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ನಿಮ್ಮಿಂದ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸರ್. ನಿಮ್ಮಿಂದಾನು ಹೆಲ್ಪ್ ಆಗ್ತಾ ಇದೆ ಸರ್. ವೀಕ್ಷಕರು ಜಾಸ್ತಿ ಆಗ್ತಾ ಇದ್ದಾರೆ, ಸ್ನೇಹಿತರೆ ಸಬ್ಸ್ಕ್ರೈಬರ್ಸ್. ನೀವು ಬಂದು ಒಂದ್ಸತಿ ಆಫೀಸ್ ಬಂದ್ಬಿಟ್ಟು ಕೂತ್ಕೊಂಡು ಇವ್ರ ವೆಹಿಕಲ್ ಚೆನ್ನಾಗಿಲ್ಲ ಅಂತಾರೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ಗೂಗಲ್ ಅಲ್ಲಿ ಬರೀರಿ ಈ ವೆಹಿಕಲ್ ಚೆನ್ನಾಗಿಲ್ಲ ಅಂತ. ನಾನೇ ಹೇಳ್ತಿದ್ದೀನಲ್ವಾ, ಗೂಗಲ್ ಅಲ್ಲಿ ಬರೆದ್ರೆ 1000 ಕಸ್ಟಮರ್ ಲಾಸ್ ಆಗತ್ತಲ್ವಾ. ನನ್ನ ಗಾಡಿ ಚೆನ್ನಾಗಿಲ್ಲ ಅಂತ ನೀವು ಬರೀರಿ, ಚೆನ್ನಾಗಿದೆ ಅಂದ್ರೂ ಬರೀರಿ. ಓಕೆನಾ ಸರ್? ಆಲ್ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡೋ ಫೇವರ್. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರ ಅಂಡ್ ಸೈನಿಂಗ್ ಔಟ್. ಬೈ ಬೈ, ಪೀಸ್ ಔಟ್, ಟೇಕ್ ಕೇರ್.